ನಮಸ್ಕಾರ. 10ನೇ ತರಗತಿಯ ಇತಿಹಾಸ ವಿಷಯದ 2ನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಎಂಬ ಪಾಠದ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇದು, ಮೊದಲನೆಯ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ. ಎ. ಶ್ರೀರಂಗಪಟ್ಟಣ, ಬಿ. ಬೇಸಿನ್, ಸಿ. ಪಾಂಡಿಚೇರಿ, ಡಿ. ಸಾಲ್ಬಾಯ್. ಉತ್ತರ ಡಿ. ಸಾಲ್ಬಾಯ್. ಸಾಲ್ಬಾಯ್ ಒಪ್ಪಂದದ ಪರಿಣಾಮ. ಎ. ಎರಡನೇ ಮಾಧವರಾವ್ ಪೇಶ್ವೆಯಾದನು. ಎರಡನೇ ಶಾ ಆಲಂ ಪೇಶ್ವೆಯಾದನು. ಸಿ. ಮಾಧವರಾವ್ ಪೇಶ್ವೆಯಾದನು. ಡಿ. ನಾರಾಯಣರಾವ್ ಪೇಶ್ವೆಯಾದನು. ಎ. ಎರಡನೇ ಮಾಧವರಾವ್ ಪೇಶ್ವೆಯಾದನು. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು. ಲಾರ್ಡ್ ಡಾಲ್ಹೌಸಿ, ರಾಬರ್ಟ್ ಕ್ಲೈವ್, ಸಿ. ಲಾರ್ಡ್ ವೆಲ್ಲೆಸ್ಲಿ, ಡಿ. ಲಾರ್ಡ್ ಕಾರ್ನ್ವಾಲಿಸ್. ಇಲ್ಲಿ ಉತ್ತರ ಸಿ. ಲಾರ್ಡ್ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ. ಎ. ಜುನಾಗಢ, ಬಿ. ಹೈದರಾಬಾದ್, ಸಿ. ಜಮ್ಮು ಕಾಶ್ಮೀರ, ಡಿ. ಗ್ವಾಲಿಯರ್ ಸಂಸ್ಥಾನ. ಎ. ಹೈದರಾಬಾದಿನ ನಿಜಾಮ. 5. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ಆದ ಸೈನಿಕ ಒಪ್ಪಂದ. ಎ. ದ್ವಿಸರ್ಕಾರ ಪದ್ಧತಿ, ಬಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಸಿ. ಬ್ರಿಟಿಷ್ ಕಂದಾಯ ನೀತಿ, ಡಿ. ಸಹಾಯಕ ಸೈನ್ಯ ಪದ್ಧತಿ. ಡಿ. ಸಹಾಯಕ ಸೈನ್ಯ ಪದ್ಧತಿ. ಭಾರತದಲ್ಲಿ ಬ್ರಿಟಿಷರಿಗೆ ಸೈನ್ಯ ನಿರ್ವಹಣೆ ಸುಲಭಗೊಳಿಸಿದ ಪದ್ಧತಿ. ಎ. ಸಹಾಯಕ ಸೈನ್ಯ ಪದ್ಧತಿ, ಬಿ. ದ್ವಿಸರ್ಕಾರ ಪದ್ಧತಿ, ಸಿ. ರೈತವಾರಿ ಪದ್ಧತಿ, ಡಿ. ಬ್ರಿಟಿಷ್ ಭೂ ಕಂದಾಯ ಪದ್ಧತಿ. ಆಪ್ಷನ್ಸ್ ಎ. ಸಹಾಯಕ ಸೈನ್ಯ ಪದ್ಧತಿ. 7. ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟ ಯುದ್ಧ. ಎ. ಒಂದನೇ ಆಂಗ್ಲೋ ಮರಾಠ ಯುದ್ಧ, ಬಿ. ಎರಡನೇ ಆಂಗ್ಲೋ ಮರಾಠ ಯುದ್ಧ, ಸಿ. ಒಂದನೇ ಆಂಗ್ಲೋ ಮೈಸೂರು ಯುದ್ಧ, ಡಿ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಆಪ್ಷನ್ಸ್ ಬಿ. ಎರಡನೇ ಆಂಗ್ಲೋ ಮರಾಠ ಯುದ್ಧ. 8ನೇ ಪ್ರಶ್ನೆ, ಎರಡನೇ ಬಾಜಿರಾಯನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಲು ಕಾರಣ. ಎ. ಹೋಳ್ಕರ್ನ ಸೈನ್ಯ ಎರಡನೇ ಬಾಜಿರಾಯನ ಸೈನ್ಯವನ್ನು ಸೋಲಿಸಿತು. ಬಿ. ಮರಾಠ ಮನೆತನಗಳ ನಾಯಕರಲ್ಲಿ ಸಂಘರ್ಷವಿತ್ತು. ಸಿ. ಪಶ್ಚಿಮ ಸೈನ್ಯವನ್ನು ಲಾರ್ಡ್ ವೆಲ್ಲೆಸ್ಲಿ ಸೋಲಿಸಿದನು. ಡಿ. ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರಿಂದ ಸೋಲನ್ನು ಅನುಭವಿಸಿದನು. ಆಪ್ಷನ್ಸ್ ಎ. ಹೋಳ್ಕರನ ಸೈನ್ಯ ಎರಡನೇ ಬಾಜಿರಾಯನ ಸೈನ್ಯವನ್ನು ಸೋಲಿಸಿತು. ಪ್ರಶ್ನೆ 9, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ತಂದವರು. ವೆಲ್ಲೆಸ್ಲಿ, ಬಿ. ಡಾಲ್ಹೌಸಿ, ಸಿ. ರಾಬರ್ಟ್ ಕ್ಲೈವ್, ಡಿ. ಹೈದರಾಬಾದ್ ನಿಜಾಮ್. ಬಿ. ಡಾಲ್ಹೌಸಿ. ಎರಡನೇ ಬಾಜಿರಾಯನು ಯಾವ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡನು. ಎ. ನಿರಂತರ ಮೈತ್ರಿ ಒಪ್ಪಂದ, ಬಿ. ಲಾಹೋರ್ ಒಪ್ಪಂದ, ಸಿ. ಬೇಸಿನ್ ಒಪ್ಪಂದ, ಡಿ. ಸಾಲ್ಬಾಯ್ ಒಪ್ಪಂದ. ಸಿ. ಬೇಸಿನ್ ಒಪ್ಪಂದ. 11. 1846ರ ಲಾಹೋರ್ ಒಪ್ಪಂದ ಎಡೆ ಮಾಡಿಕೊಟ್ಟ ಅಂಶ. ಎ. ಬ್ರಿಟಿಷ್ ರೆಸಿಡೆಂಟನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು. ಬಿ. ಪಂಜಾಬ್ ಸ್ವತಂತ್ರಗೊಂಡಿತು. ಸಿ. ರಣಜಿತ್ ಸಿಂಗನು ಕೊಲ್ಲಲ್ಪಟ್ಟನು. ಡಿ. ದೆಹಲಿಯನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಯಿತು. ಎ. ಬ್ರಿಟಿಷ್ ರೆಸಿಡೆಂಟನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು. 12ನೇ ಪ್ರಶ್ನೆ, ಚಟರ್ ಸಿಂಗ್ ಅಟಾರಿ ವಾಲ್ ಮತ್ತು ಮೂಲ ರಾಜ್ಯ ಆಂಗ್ಲರ ವಿರುದ್ಧ ಪ್ರತಿಭಟಿಸಲು ಕಾರಣ. ಎ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ವಿರೋಧಿಸಿದ. ಬಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧಿಸಿ. ಸಿ. ಬ್ರಿಟಿಷರು ಪಂಜಾಬಿನ ಮೇಲೆ ನೇರ ಆಳ್ವಿಕೆ ಆರಂಭಿಸಿದ್ದನ್ನು ವಿರೋಧಿಸಿ. ಡಿ. ಪಂಜಾಬಿನಲ್ಲಿಯ
ಅರಾಜಕತೆಯನ್ನು ನಿಯಂತ್ರಿಸಲು ಸಿ. ಬ್ರಿಟಿಷರು ಪಂಜಾಬಿನ ಮೇಲೆ ನೇರ ಆಳ್ವಿಕೆ ಆರಂಭಿಸಿದ್ದನ್ನು ವಿರೋಧಿಸಿ. ಆಪ್ಷನ್ ಸಿ. ಬ್ರಿಟಿಷರು ಪಂಜಾಬಿನ ಮೇಲೆ ನೇರ ಆಳ್ವಿಕೆ ಆರಂಭಿಸಿದ್ದನ್ನು ವಿರೋಧಿಸಿ. 13ನೇ ಪ್ರಶ್ನೆ. ಪಂಜಾಬನ್ನು ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು. ಎ. ಡಾಲ್ಹೌಸಿ, ಬಿ. ವೆಲ್ಲೆಸ್ಲಿ, ಸಿ. ರಾಬರ್ಟ್ ಕ್ಲೈವ್, ಡಿ. ಕಾರ್ನ್ವಾಲಿಸ್. ಎ. ಡಾಲ್ಹೌಸಿ. 1 ಅಂಕದ ಪ್ರಶ್ನೆಗಳು. ಬ್ರಿಟಿಷರಿಗೆ ಬಂಗಾಳದಲ್ಲಿ ಸಂಪೂರ್ಣ ರಾಜಕೀಯ ನಿಯಂತ್ರಣ ಸಾಧಿಸಲು ಸಹಾಯಕವಾದ ಯುದ್ಧಗಳು ಯಾವುವು? ಉತ್ತರ ಬಕ್ಸಾರ್ ಕದನ ಮತ್ತು ಪ್ಲಾಸಿ ಕದನ. 2. ಮರಾಠ ಮತ್ತು ಬ್ರಿಟಿಷರ ನಡುವೆ ವೈರುಧ್ಯ ಬೆಳೆಯಲು ಕಾರಣ. ಉತ್ತರ ಎರಡನೇ ಶಾ ಆಲಂನು ಕೋರ್ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟದ್ದರಿಂದ. ಯಾವ ಯುದ್ಧವು ಸಾಲ್ಬಾಯ್ ಒಪ್ಪಂದದಿಂದ ಕೊನೆಗೊಂಡಿತು? ಉತ್ತರ 1ನೇ ಆಂಗ್ಲೋ ಮರಾಠ ಯುದ್ಧ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು. ಉತ್ತರ ಡಾಲ್ಹೌಸಿ. ಲಾರ್ಡ್ ವೆಲ್ಲೆಸ್ಲಿಯು ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಏಕೆ ಜಾರಿಗೆ ತಂದನು? ಉತ್ತರ ಭಾರತೀಯ ರಾಜ್ಯವನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸಲು. 2ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಮುಖ್ಯ ಕಾರಣವೇನು? ಉತ್ತರ ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷ. ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಸಹಾಯಕವಾದ ಅಂಶ ಯಾವುದು? ಉತ್ತರ ಪೇಶ್ವೆ ಬ್ರಿಟಿಷರ ಸಹಾಯ ಯಾಚಿಸಿದ್ದು. 8. ಪೇಶ್ವೆ ಎರಡನೇ ಬಾಜಿರಾಯನು ಯಾವ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡನು? ಉತ್ತರ ಬಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ. 9. ಲಾರ್ಡ್ ವೆಲ್ಲೆಸ್ಲಿಯ ಕಾಲದಲ್ಲಿ ಬ್ರಿಟಿಷ್ ಆಡಳಿತದ ವಿಸ್ತರಣೆ ಸುಲಭವಾಯಿತು ಏಕೆ? ಉತ್ತರ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದವು. 10. ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು ಏಕೆ? ಉತ್ತರ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು. 11ನೇ ಪ್ರಶ್ನೆ. ವೆಲ್ಲೆಸ್ಲಿಯ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸಾಲದ ಹೊರೆ ಹೆಚ್ಚಾಯಿತು ಏಕೆ? ಉತ್ತರ ವೆಲ್ಲೆಸ್ಲಿಯ ಯುದ್ಧಪ್ರಿಯ ನೀತಿಯಿಂದ. 12. ಸಹಾಯಕ ಸೈನ್ಯ ಪದ್ಧತಿ ಎಂದರೇನು? ಉತ್ತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಸೈನಿಕ ಒಪ್ಪಂದ. ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ಬ್ರಿಟಿಷರ ವಿರುದ್ಧದ ಪ್ರತಿಭಟನೆಗಳ ನೇತೃತ್ವವನ್ನು ವಹಿಸಿಕೊಂಡವರು ಯಾರು? ಚಟ್ಟರ್ ಸಿಂಗ್, ಅಟರ್ವಾಲ್ ಮತ್ತು ಮೂಲ್ ರಾಜ. ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್. ಉತ್ತರ ಲಾರ್ಡ್ ಡಾಲ್ಹೌಸಿ. ಡಾಲ್ಹೌಸಿಯು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣಾ ನೀತಿಯನ್ನು ಹೇಗೆ ಸಾಧಿಸಿದನು? ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದನು. 15. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಎಂದರೇನು? ಉತ್ತರ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. 16ನೇ ಪ್ರಶ್ನೆ. ಮರಾಠ ಮನೆತನಗಳು ಬಸಿನ್ ಒಪ್ಪಂದವನ್ನು ತೀವ್ರವಾಗಿ ವಿರೋಧಿಸಿದವು ಏಕೆ? ಉತ್ತರ ಪೇಶ್ವೆ ಎರಡನೇ ಬಾಜಿರಾಯನು ಬಸಿನ್ ಒಪ್ಪಂದದ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡನು. 2 ಅಂಕದ ಪ್ರಶ್ನೆಗಳು. 1ನೇ ಪ್ರಶ್ನೆ. ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಗೆ ಸಹಕಾರಿಯಾಯಿತು ಹೇಗೆ? ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳೇನು? ಉತ್ತರ ಬ್ರಿಟಿಷರ ಸೈನ್ಯದ ನಿರ್ವಹಣೆ ಸುಲಭವಾಯಿತು. ಭಾರತೀಯ ರಾಜ್ಯವನ್ನು ನಿಯಂತ್ರಣದಲ್ಲಿಡಲಾಯಿತು. ದೇಶೀಯ ರಾಜ್ಯವನ್ನು ಆರ್ಥಿಕವಾಗಿ ಶೋಷಿಸಲಾಯಿತು. ಹೈದರಾಬಾದ್, ಮೈಸೂರು, ಔಧ್, ಮರಾಠ ರಾಜ್ಯಗಳು ಈ ಒಪ್ಪಂದಕ್ಕೆ ಒಳಪಟ್ಟವು. 2ನೇ ಪ್ರಶ್ನೆ. ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಮೇಲು ಸಾಧಿಸಿದರು ಸಮರ್ಥಿಸಿ. ಮರಾಠರ ನಾಯಕರಲ್ಲಿಯ ಸಂಘರ್ಷ
ಯುದ್ಧಕ್ಕೆ ಕಾರಣ ಹೋಳ್ಕರ್ನಿಂದ ಸಿಂಧಿಯಾ ಮತ್ತು ಪೇಶ್ವೆಗಳ ಸೋಲು. ಪೇಶ್ವೆ ಸಹಾಯಕ ಸೇನೆ ಪದ್ಧತಿಗೆ ಒಪ್ಪಿಗೆ. ಪೇಶ್ವೆ ವಿರುದ್ಧ ಮರಾಠ ಮನೆತನಗಳ ಒಕ್ಕೂಟ. ಮರಾಠ ಮನೆತನಗಳ ವೆಲ್ಲೆಸ್ಲಿಯಿಂದ ಸೋಲು. ಮೊದಲನೆಯ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಯಾವುವು? ಮರಾಠರು ಹೈದರಾಬಾದನ್ನು ಕಳೆದುಕೊಂಡರು. ಸಾಲ್ಬಾಯ್ ಒಪ್ಪಂದದ ಯುದ್ಧವನ್ನು ಅಂತ್ಯಗೊಳಿಸಿತು. ಎರಡನೇ ಮಾಧವರಾವ್ ಮರಾಠರ ಪೇಶ್ವೆಯಾದನು. ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಯಿಂದ ಭಾರತದ ಯಾವ ರಾಜ್ಯಗಳು ಬ್ರಿಟಿಷರ ವಶವಾದವು? ಉತ್ತರ: ಮೈಸೂರು, ಔಧ್, ತಂಜಾವೂರು. ಮರಾಠ ಸಂಸ್ಥಾನ: ಆರ್ಕಾಟ್, ಪೂನಾ, ಬಿರಾರ್, ಗ್ವಾಲಿಯರ್. ಪ್ರಶ್ನೆ 5 ದತ್ತ ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಬ್ರಿಟಿಷರ ವಶವಾದ ಭಾರತದ ರಾಜ್ಯಗಳು ಯಾವುವು? ಉತ್ತರ: ಸತಾರಾ, ಝಾನ್ಸಿ, ಸಂಬಲ್ಪುರ್, ಉದಯಪುರ್, ಜೈಪುರ್, ನಾಗ್ಪುರ್. ಆಂಗ್ಲೋ-ಸಿಖ್ ಯುದ್ಧಗಳಿಗೆ ಮುಖ್ಯ ಕಾರಣವನ್ನು ಪಟ್ಟಿ ಮಾಡಿ. ರಣಜಿತ್ ಸಿಂಗನ ಮರಣ. ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ. ಬ್ರಿಟಿಷರಿಂದ ನಿರಂತರ ಮೈತ್ರಿ ಒಪ್ಪಂದದ ಉಲ್ಲಂಘನೆ. ಪಂಜಾಬನ್ನು ಆಕ್ರಮಿಸಲು ಬ್ರಿಟಿಷರ ಸಂಚು. 3 ಅಂಕದ ಪ್ರಶ್ನೆಗಳು. ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಗೆ ಸಹಕಾರಿಯಾಯಿತು ಸಮರ್ಥಿಸಿ. ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿ ಭಾರತೀಯ ಸಂಸ್ಥಾನವನ್ನು ನಿಯಂತ್ರಿಸಲು ಸಾಧ್ಯವಾಯಿತು ಹೇಗೆ? ಭಾರತೀಯ ರಾಜ್ಯವನ್ನು ನಿಯಂತ್ರಣದಲ್ಲಿಡಲು ಬ್ರಿಟಿಷರಿಗೆ ಸಹಾಯಕ ಸೈನ್ಯ ಪದ್ಧತಿ ಹೇಗೆ ನೆರವಾಯಿತು? ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಭಾರತೀಯರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕೈಗೊಂಬೆಯಾಗಿದ್ದರು ಸಮರ್ಥಿಸಿ. ದೇಶೀಯ ರಾಜನು ಬ್ರಿಟಿಷ್ ಸೈನ್ಯದ ಒಂದು ಭಾಗವನ್ನು ತನ್ನಲ್ಲಿರಿಸಿಕೊಳ್ಳುವುದು. ಸೈನ್ಯದ ವೆಚ್ಚವನ್ನು ರಾಜನೇ ಭರಿಸುವುದು. ಇಲ್ಲದಿದ್ದರೆ ನಿರ್ದಿಷ್ಟ ಕಂದಾಯ ಪ್ರದೇಶ ಬ್ರಿಟಿಷರು ಇದ್ದಷ್ಟು ಕೊಡುವುದು. ಬ್ರಿಟಿಷ್ ರೆಸಿಡೆಂಟನ್ನು ರಾಜನು ನೇಮಿಸಿಕೊಳ್ಳುವುದು. ಬ್ರಿಟಿಷರ ಅನುಮತಿ ಇಲ್ಲದೆ ಯುರೋಪಿಯನ್ನರನ್ನು ನೇಮಿಸುವ ಹಾಗಿಲ್ಲ. ಯುದ್ಧ ಮತ್ತು ಸಂಧಾನ ಮಾಡಲು ಬ್ರಿಟಿಷರ ಅನುಮತಿ ಅಗತ್ಯ. ಕಂಪನಿಯು ರಾಜ್ಯಕ್ಕೆ ಆಂತರಿಕ ಸಹಾಯ ಒದಗಿಸುವುದು. ಬ್ರಿಟಿಷರಿಗೆ ಬಾಹ್ಯ ರಕ್ಷಣೆಯನ್ನು ನೀಡುವುದು. ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ. ಉತ್ತರ: ತಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಮರಾಠರ ಪ್ರಯತ್ನ. ಬ್ರಿಟಿಷರಿಂದ ಮುಕ್ತಾಯವಾಗಲು ಪೇಶ್ವೆಯ ಸಂಚು. ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ಪೇಶ್ವೆಯಿಂದ ದಾಳಿ. ಅಪ್ಪಾಸಾಹೇಬ್ ಮಲ್ಹಾರ್‌ರಿಂದ ಬ್ರಿಟಿಷರ ವಿರುದ್ಧ ದಂಗೆ. ಅಪ್ಪಾಸಾಹೇಬ್ ಮತ್ತು ಮಲ್ಹಾರ್‌ರಿಗೆ ಬ್ರಿಟಿಷರಿಂದ ಸೋಲು. ಬ್ರಿಟಿಷರಿಂದ ಪೇಶ್ವೆ ಪದವಿ ರದ್ದತಿ. ಎರಡನೇ ಬಾಜಿರಾವನಿಗೆ ಬ್ರಿಟಿಷರಿಂದ ವಿಶ್ರಾಂತಿ ವೇತನ. ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯವಾದದ್ದು ಹೇಗೆ? ರಣಜಿತ್ ಸಿಂಗನ ಮರಣ. ಪಂಜಾಬದಲ್ಲಿ ಅರಾಜಕತೆ. ಬ್ರಿಟಿಷರಿಂದ ನಿರಂತರ ಮೈತ್ರಿ ಒಪ್ಪಂದದ ಉಲ್ಲಂಘನೆ. ಪಂಜಾಬನ್ನು ಆಕ್ರಮಿಸಲು ಬ್ರಿಟಿಷರ ಸಂಚು. ಬ್ರಿಟಿಷ್ ಮತ್ತು ಪಂಜಾಬ್ ಸೈನಿಕರಿಗೆ ಯುದ್ಧ ಆರಂಭ. ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಯಾವುವು? ಮರಾಠರು ತಮ್ಮ ಘನತೆಯ ಸ್ವಾತಂತ್ರ್ಯ ಉಳಿಸಿಕೊಳ್ಳಲು ವಿಫಲರಾದರು. ಎರಡನೇ ಬಾಜಿರಾವನ ಕೊರೆಗಾಂವ್ ಯುದ್ಧದಲ್ಲಿ ಸೋತನು. ಎರಡನೇ ಬಾಜಿರಾವನು ಅಷ್ಟೇ ಯುದ್ಧದಲ್ಲಿ ಸೋತು ಶರಣಾಗತನಾದನು. ಬ್ರಿಟಿಷರು ಪೇಶ್ವೆ ಪದವಿ ರದ್ದುಗೊಳಿಸಿದರು. ಪೇಶ್ವೆಗೆ ವಿಶ್ರಾಂತಿ ವೇತನ ನೀಡಿದರು. ಮುಂದಿನ ಪಾಠವನ್ನು 2ನೇ 3ನೇ ಅಧ್ಯಾಯದಲ್ಲಿ ಕಾಣೋಣ. ಧನ್ಯವಾದಗಳು.